ಅದಕ್ಕೇನಂತಾರೆ, ಆ ರಾಮರೂಪವಾದಂತಹ ಸತ್ಯ ಶಬ್ದದಲ್ಲಿ ನಿನ್ನ ಶರೀರವೂ ಕೂಡ್ಲಿ, ನಿನ್ನ ಮನಸ್ಸೂ ಕೂಡ್ಲಿ, ವಾಚ್ಯವೂ ಕೂಡ್ಲಿ. ಈ ಪ್ರಕಾರ ಮೂರು ಕೂಡಿಸಿ ರಮರಾಯ ಆಗು. ನೀನು ರಮಣ ಶಕ್ತಿಯಲ್ಲಿ ಕೂಡಿ ರಮರೂಪ ಆಗು. ಅದಕ್ಕೇನಂತಾರೆ, ಇಂಥ ರಾಮನಾಮ ಪೂರಾ ಸದ್ಗುರುಗಳ ಸಿಕ್ಕರು ಮಾತ್ರ ಅದರದ್ದು ಗುರುತಾಗಬಹುದು. ಆ ವೇಳೆಯಲ್ಲಿ ನೀನು ಅವರಲ್ಲಿ ವಿಶ್ವಾಸವುಳ್ಳವನಾಗಿ ಅಭ್ಯಾಸ ಮಾಡಿ ರಾಮ ರಲಿದೆ ಅಂದ್ರೆ ಅದರಲ್ಲಿ ಕೂಡಿಬಿಡು, ಐಕ್ಯ ಹೊಂದು. ಕರೋ ಭಾಯಿ दूधा विधि भेद बतलाई, दूधा विधि भेद बतलाई। परम संत सद्गुरु ಹಜೂರ್ ರಾಧಾ ಸ್ವಾಮಿಗಳ ವಾಕ್ಯ ನಾಮದ ವಿಷಯದಲ್ಲಿ ವರ್ಣನೆ ಮಾಡ್ತಾರೆ. ಒಂದು ವರ್ಣಾತ್ಮಕ ನಾಮ, ಒಂದು ಧ್ವನಿಯಾತ್ಮಕ ನಾಮ. ವರ್ಣಾತ್ಮಕ ನಾಮ ಏನಂದ್ರೆ ಅಕ್ಷರದಲ್ಲಿ ಬರೀತಕ್ಕಂಥದ್ದು, ಮುಖದಿಂದ ಉಚ್ಚಾರ ಆಗ್ತಕ್ಕಂಥದ್ದು, ನಾವೆಲ್ಲರೂ ಮಾತಾಡ್ತಕ್ಕಂಥದ್ದು, ಇದೆಲ್ಲ ವರ್ಣಾತ್ಮಕ ನಾಮದಲ್ಲಿ. ಮತ್ತು ಧ್ವನಿಯಾತ್ಮಕ ನಾಮ ತನ್ನಷ್ಟಕ್ಕೆ ತಾನೇ ಇದ್ದದ್ದು. ಅದು ಸರ್ವರಲ್ಲಿನೂ ಒಂದೇ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಯಹೂದಿ ಅಥವಾ ಬ್ರಾಹ್ಮಣ, ಕ್ಷತ್ರಿ, ವೈಶ್ಯ, ಶೂದ್ರಾದಿಗಳು, ಸ್ತ್ರೀ, ಪುರುಷ, ಬಾಲಕ, ವೃದ್ಧಾದಿಗಳಲ್ಲಿ ಒಂದೇ ಒಂದು ನಾಮ. 52 अक्षर लोकत्रय सब कुछ ही नहीं माने, ये अक्षर रह जाएंगे वो अक्षर इनमें नहीं. 52 ಅಕ್ಷರಗಳಿಂದ ವೇದ, ಶಾಸ್ತ್ರ, ಗ್ರಂಥ, ಪುರಾಣ, ಅನೇಕ ಭಾಷಾದಿಗಳ ಆಕಾರ, ಉಕಾರ, ಮಕಾರ ರಹಿತವಾದಂಥದ್ದು, ತನ್ನಷ್ಟಕ್ಕೆ ತಾನೇ ಸ್ವಯಂಭೂ ಇದ್ದಂತಹ ಹೆಸರು ಸತ್ನಾಮ. ಅಂಥ ನಾಮದ ವಿಷಯದಲ್ಲಿ ಸ್ವಾಮೀಜಿ ವರ್ಣನೆ ಮಾಡ್ತಿರ್ಲಿಕ್ಕಾಗಿ ಏನಂತಾರೆ, ನಾನು 2 ವಿಧದ್ದು, ಆ 2 ವಿಧದ ವಿಚಾರ ಏನದನ್ನು ತಿಳಿಸ್ತೀನಿ. ಆತ್ಮಕ दो का भेद दर्शाऊं, दो का भेद दर्शाऊं. ಅದಕ್ಕೆ ವರ್ಣಾತ್ಮಕ ನಾಮ ಅಂತ ಮತ್ತು ಧ್ವನಿಯಾತ್ಮಕ ನಾಮ, ಇವು 2ರದ್ದು ಭೇದ ಏನದ ಅದು ನಾನು ನಿರ್ಣಯ ರೂಪದಿಂದ ತಿಳಿಸ್ತೀನಿ. बहने कहो जागे कहो अक्षर, जो बोला जाय रचना कर, जो बोला जाय रचना कर. ಅದಕ್ಕೆ ವರ್ಣಾತ್ಮಕ ನಾಮ ಅಂದ್ರಿ, ಬೇಕಾದ್ರೆ ಅಕ್ಷರಾತ್ಮಕ ನಾಮ ಅಂದ್ರಿ. ಯಾವ ಅಕ್ಷರ ಮುಖದಿಂದ ಉಚ್ಚಾರ ಮಾಡುವುದರಲ್ಲಿ ಬರ್ತದೋ ಅದು ವರ್ಣಾತ್ಮಕ ನಾಮ. लिखन गौर पढ़न में आया, उसे वर्णात्मक गाया, उसे ವರ್ಣಾತ್ಮಕ गाया. ಯಾವುದು ಬರೆಯೋದರಲ್ಲಿ ಓದುವುದರಲ್ಲಿ ಬರ್ತದೋ ಅದರ ಹೆಸರು ವರ್ಣಾತ್ಮಕ ನಾಮ. ಯಾವುದು ಬರೀಲಿಕ್ಕೂ ಬರುವುದಿಲ್ಲ, ಓದುವುದಕ್ಕೂ ಬರುವುದಿಲ್ಲ, ತನ್ನಷ್ಟಕ್ಕೆ ತಾನೇ ಸ್ವಯಂಭೂ ಧ್ವನಿ ಏನದು ಅದು ಧ್ವನಾತ್ಮಕ ನಾಮ. लखायत यही धुन का, बिना गुरु फल नहीं किनका, बिना गुरु फल नहीं किनका. ಇಲ್ಲಿ ಶಂಕಾ ಬರಬಾರದು. ವರ್ಣಾತ್ಮಕ ನಾಮ ನಿರೂಪಯೋಗಿ ಏನು ಇಲ್ಲ. ವರ್ಣಾತ್ಮಕ ನಾಮದಿಂದ ಲಕ್ಷಾರ್ಥ ಅಥವಾ ಧ್ವನಾತ್ಮಕ ನಾಮಕ್ಕೆ ಕನೆಕ್ಷನ್ ಕೊಡ್ತಕ್ಕಂಥದ್ದು. ಪಂಚಶಬ್ದ ಸ್ಮರಣೆ ಏನಂದ್ರೆ ಸ್ಮರಣ ಮಾಡ್ತಾ ಕಡೆ ನಾಮ ಏನದೊಂದು ಸತ್ನಾಮದ. ಆ ಸತ್ನಾಮ ಧ್ವನಿಯ ಇವು ಪಂಚಶಬ್ದ ವರ್ಣನೆ ಮಾಡ್ತಾ ಸ್ಮರಣ ಮಾಡ್ತಾ
ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಸಂಕಲ್ಪ ವಿಕಲ್ಪ ಜಗತ್ತು ವಾಸನಗಳೆಲ್ಲ ದೂರಾಗಿ ಪಂಚ ಶಬ್ದವೇ ನಮ್ಮ ಹೃದಯದಲ್ಲಿ ಸ್ಮರಣ ರೂಪವಾಗಿ ಉಳಿದು ಯಾವ ವೇಳೆದಾಗ ಮನಸ್ಸು ಸ್ಥಿರ ಹೊಂದುತ್ತದೋ ಆ ಧ್ವನಿಯಲ್ಲಿ ಕೂಡಿ ಧ್ವನಿ ರೂಪ ಆಗ್ತದೆ. ಆ ಧ್ವನಿ ಎಲ್ಲಿಗೆ ಬಂದದೋ ಅಲ್ಲಿಗೆ ನಮಗೆ ಸೀದಾ ಕರ್ಕೊಂಡು ಹೋಗ್ತದೆ. ಇಂಥ ಸರಳವಾದಂತಹ ಸಂತ ಮತ ಮತ್ತು ಅನ್ಯ ಯಾವ ಮತ ಇಲ್ಲ. लखायक यही धुन का बिना गुरु फल नहीं किनका. ಅದಕ್ಕೆ ವರ್ಣಾತ್ಮಕ ನಾಮ ಮಂತ್ರಗಳು ಬೇಕಾದಷ್ಟು ಗುರುಗಳು ಕೊಡ್ತಕ್ಕಂಥ ನೇಮವು ಉಂಟು. ಕೆಲವರು ಕಿವಿಯಲ್ಲಿ ಪಂಚಾಕ್ಷರಿ ಷಡಾಕ್ಷರಿ ದ್ವಾದಶಾಕ್ಷರಿ ಅಥವಾ ರಾಮಕೃಷ್ಣರಿ ವಗೇರೆ ಯಾವುದೇ ಒಂದು ಮಂತ್ರ ಹೇಳುವುದು. ಪರಂತು ಈ ಪಂಚಶಬ್ದದ ಭೇದ ಮತ್ತು ಧುನಾತ್ಮಕ ಕನೆಕ್ಷನ್ ಪೂರಾ ಸದ್ಗುರುಗಳು ಸಂತ ಮತದ ಅನುಸಾರವಾಗಿ ಪೂರಾ ಸದ್ಗುರುಗಳು ಎಲ್ಲಿವರೆಗೂ ಸಿಗುವುದಿಲ್ಲ, ಅಲ್ಲಿವರೆಗೂ ಇದರ ರಹಸ್ಯ ನಮಗೆ ಗೊತ್ತಾಗುವುದಿಲ್ಲ. ಮಿಲೆ ಗುರು ನಾಮ ಧುನ್ ಭೇರಿ ತುರತ್ ಧುನ್ ಧುನಿ ಸಂಗ ಬೇದಿ ತುರತ್ ಧುನ್ ಧುನಿ ಸಂಗ ಬೇದಿ. ಧುನಾತ್ಮಕ ನಾಮದ ಭೇದಿ ಗುರುಗಳ ಸಿಕ್ಕರೆ ನಮ್ಮ ಸುರ್ತ ರೂಪವಾದಂಥ ಆತ್ಮಶಕ್ತಿ ಇದೇನದೊಂದು ಧುನ್ನ ಮೇಲಿಂದ ಬರ್ತಕ್ಕಂಥ ಧ್ವನಿ ಇವೆಲ್ಲರದ್ದು ಕನೆಕ್ಷನ್ ಏನದಂದ್ರೆ ಕೊಡ್ತಕ್ಕಂಥ ಅವ್ರ ಹೆಸರೇ ಗುರು. ಗುರು ಅಂದ್ರೆ ಶರೀರದಲ್ಲ, ಶರೀರದಾರಿ ಗುರುವಿನ ಹೆಸರಲ್ಲ, ಒಳಗ ಆ ಕನೆಕ್ಷನ್ ಹೆಸರೇನದಂದ್ರೆ ಗುರು. ಏಕತಾ ನಾಮ ಔರ ನಾಮಿ करावे जो मिले स्वामी करावे जो मिले स्वामी. ಈ ಪ್ರಕಾರ ಏನದಂದ್ರೆ ನಾಮ ಮತ್ತು ನಾಮಿ ಧ್ವನಿ ಇವೆರಡು ಒಂದು ಮಾಡಿ ಐಕ್ಯ ಸ್ಥಿತಿಯಲ್ಲಿ ಕೂಡಿಸ್ತಕ್ಕಂಥ ಗುರುಗಳ ಸಿಕ್ಕರೆ ಮಾತ್ರ ಆ ನಾಮದ ರಹಸ್ಯ ನಮಗೆ ಗೊತ್ತಾಗ್ತದೆ. ಯೋಗಿ ಜನರಾದ್ರೂ ಸಹಿತ ದಶವಿಧ ನಾಮಾದಿಗಳು ಧ್ವನಿಯಾದಿಗಳು ಕೇಳ್ತಾರೆ, ಪರಂತು ಮೇಲೆ ಹೋಗ್ತಕ್ಕಂತಹ ಸತ್ತನಾಮದ ಮಾರ್ಗ ಅವರಲ್ಲಿಲ್ಲ. ನಾಮ ವರ್ಣಾತ್ಮಕ ಗಾಯ ನಾಮಿ ಧುನ್ ಆತ್ಮಕ ಪಾಯ ನಾಮಿ ಧುನ್ ಆತ್ಮಕ ಪಾಯ. ವರ್ಣಾತ್ಮಕ ನಾಮದ ಸ್ಮರಣೆ ಮಾಡಿ ಧುನಾತ್ಮಕ ನಾಮ ಪ್ರಾಪ್ತಿ ಮಾಡಿಕೊಂಡು ಅಥವಾ ಧುನಾತ್ಮಕ ನಾಮದಲ್ಲಿ ಕೂಡಿದ सूरत मन मांजो बहुर चढ़ गगन धुन साधो बहुर चढ़ गगन धुन साधो. ಈ ವರ್ಣಾತ್ಮಕ ನಾಮ ಯಾಕೆ ಜಪ ಮಾಡುವುದು? ಧ್ವನಿಯಾತ್ಮಕ ನಾಮ ನಮ್ಮ ಬುದ್ಧಿ ಅಗೋಚರ. ವರ್ಣಾತ್ಮಕ ನಾಮದಿಂದ ಅನಾದಿ ಕಾಲದಿಂದ ನಮ್ಮ ಹೃದಯದಲ್ಲಿ ಪ್ರಪಂಚದ ಸ್ಮರಣೆ ಏನದು, ಸ್ತ್ರೀ ಪುತ್ರ ಕುಟುಂಬ ಮತ್ತು ಧನ ಸಂಪತ್ತಿ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಹೃದಯ ಏನು ಚಿಂತನೆ ಮಾಡ್ತದೋ ಈ ಚಿಂತನೆ ದೂರೀಕರಿಸಿ ಆ ಪಂಚಶಬ್ದದ ಸ್ಮರಣೆ ನಮ್ಮ ಹೃದಯದಲ್ಲಿ ಪ್ರಗಟ ಆದ ಪಕ್ಷದಲ್ಲಿ ಆ ಧ್ವನಿಯಾತ್ಮಕ ನಾಮಕ್ಕೆ ಏನದಂದ್ರೆ ಕನೆಕ್ಷನ್ ಸಿಗ್ತದೆ. ಅದಕ್ಕಾಗಿ ವರ್ಣಾತ್ಮಕ ನಾಮದ ಅವಶ್ಯಕತೆ. ವರ್ಣಾತ್ಮಕ ನಾಮವೇ ಅಲ್ಲ, ವರ್ಣಾತ್ಮಕ ನಾಮ ಧ್ವನಿಯಾತ್ಮ ನಾಮಕ್ಕೆ ಕನೆಕ್ಷನ್ ಕೊಡುವುದಕ್ಕಾಗಿ ಪ್ರಪಂಚದ ಸ್ಮರಣೆ ತಪ್ಪಿಸುವುದಕ್ಕಾಗಿ ವರ್ಣಾತ್ಮಕ ನಾಮದ ಅವಶ್ಯಕತೆ. ಧುನಿ ಧುನ ಏಕ ಕರ ಜಾನೋ ಸುರತ್ ಸೇ ಶಬ್ದ ಪಹಿಚಾನೋ ಸುರತ್ ಸೇ ಶಬ್ದ ಪಹಿಚಾನೋ. ಅದೇ ಧ್ವನಿ ಏನದಂದ್ರೆ ಈ ಸ್ಥಾನದಲ್ಲಿ ಬಂದು 52 ಅಕ್ಷರದಲ್ಲಿ ಕೂಡಿ ನಮ್ಮ ಶರೀರದಲ್ಲಿ ಎಲ್ಲ ವ್ಯಾಪಕ ಆಗಿದೆ. ಇಂಥ ಧ್ವನಿ ರೂಪವಾದಂತಹ ಚಿತ್ತ ಆ ಧುನ ರೂಪವಾದಂತಹ ನಾಮದಲ್ಲಿ ಕೂಡಿ ನಾಮ ರೂಪ ಆಗುವುದು. ಏನು ಅಂತರ್ಬಾಹಿರ ಏನದಂದ್ರೆ ಶಬ್ದವೇ ಶಬ್ದ. ಆ ವೇಳೆಯಲ್ಲಿ ನಮ್ಮ ಸ್ಥೂಲ ಶರೀರದಲ್ಲಿರ್ತಕ್ಕಂಥ ಚೇತನ ಸತ್ತ ನಾಮದಲ್ಲಿ ಕೂಡಿ ಮೇಲಕ್ಕೆ ಹೋಗ್ತದೆ. ಆವಾಗ ಯಾವುದೇ ಒಂದು ಸಂಕಲ್ಪ ಬಂತು ಅಂದ್ರೆ ಕೆಳಗೆ ಬೀಳುತ್ತೆ. ಆ ಸಂಕಲ್ಪಗಳು ಬರಲಾರದ ಕಾರಣ ಸ್ಮರಣೆ ಬೇಕಾಗ್ತದೆ. ಶಬ್ದ ಗೌರ ಸುರತ್
नाम धुन आत्मक देखा, नाम धुन आत्मक देखा. ಮೇಲೆ ಬರ್ತಕ್ಕಂಥ ಶಬ್ದ ನಮ್ಮ ಚೈತನ್ಯ ಚಿತ್ತ. ಆ ಶಬ್ದದಲ್ಲಿ ಕೂಡಿದ ಪಕ್ಷದಲ್ಲಿ ಮೇಲಿನ ಧ್ವನಿ ಏನದಂದ್ರೆ ಇದು ತನ್ನಷ್ಟಕ್ಕೆ ತಾನೇ ಕನೆಕ್ಷನ್ ಸಿಕ್ಕು, ಆವಾಗ ಧ್ವನಿಯಾತ್ಮಕ ನಾಮದ ಅನುಭವ ಉಂಟಾಗ್ತದೆ. ಆ ನಾನ್ ಪ್ರಕಾಶ ರೂಪದ ನೀನು ಪ್ರಕಾಶ ರೂಪ. गुरु बिन और बिना करने मिले कस कहो यह करने, मिले कस कहो यह रगनी. ಅದಕ್ಕೆ ಸ್ವಾಮೀಜಿ ಮಹಾರಾಜರು ಖುಲಾಸವಾರು ತಿಳಿಸ್ತಾರೆ, ಇಂಥ ಭೇದಿ ಗುರು ಸಿಗಲಾರದೆ ಮತ್ತು ನೀನು ಅವ್ರು ಹೇಳಿದ ಪ್ರಕಾರ ಅಭ್ಯಾಸ ಮಾಡಲಾರದೆ ಇಂಥ ಅನುಭವ ನಿನಗೆ ಹೇಗೆ ಪ್ರಾಪ್ತ ಆಗಿತ್ತು? ಇದು ಬುದ್ಧಿ ವಿಚಾರ ಅಂಡರ್ದಲ್ಲಿ ಮಾತಲ್ಲ. ಅಂಥ ದುರ್ನಾತ್ಮಕ ಭೇದಿ ಮತ್ತು ತಾನು ಅವ್ರು ಹೇಳಿದ ಪ್ರಕಾರ ಅಭ್ಯಾಸ ಮಾಡಿ ಆ ನಾಮದಲ್ಲಿ ಕೂಡಿದಾಗ ಮಾತ್ರ ಇದು ನಿಜತ್ವ ಗೊತ್ತಾಗ್ತದೆ. राग जिस होई भाग बड़े गुरुमुखी सोई, भाग बड़े गुरुमुखी सोई. ಇಂಥ ಶುದ್ಧ ಹೃದಯ ಮತ್ತು ಸತ್ಯ ಪ್ರೇಮ ವಿರಹ ಯಾರಲ್ಲಿ ಉತ್ಪತ್ತಿ ಆಗ್ತದೋ ನಾಮದ ವಿಷಯದಲ್ಲಿ ಅಥವಾ ಅಂತರುಣಿ ಅನುಭವ ವಿಷಯದಲ್ಲಿ ಅವರು ಒಳ್ಳೆ ಭಾಗ್ಯಶಾಲಿ ಪುರುಷರು. ಅದಕ್ಕೇನಂತಾರೆ, ಕೋಟನ್ ಮೇ ಕೋಯಿ ಭಜನ ರಾಮ್ ಕೋ ಪಾವೆ. ಕೋಟ್ಯಾವಧಿ ಪುರುಷರಲ್ಲಿ ಯಾರೋ ಒಬ್ಬರು ವಿರಳಾ ಪುರುಷರು ಇಂಥ ಭಜನಿ ನಾಮದ ಅನುಭವ ಉಂಟು ಮಾಡ್ಕೋತಾರೆ, ಹೊರತಾಗಿ ಎಲ್ಲರಿಗೆ ಸಿಗೋದಿಲ್ಲ. ಅಂತೂ ನಾವು ಮಾಡೋದು ಬಿಡಬಾರ್ದು. ಮಾಡಿದ್ರು ಫಲ ಮಾನುಕ ಮಧುರಿ ದೇತ ಹೇ ಕ್ಯೂ ರಾಖೆ ಭಗವಾನ್. ಮನುಷ್ಯರೇನದಂದ್ರೆ ನಾವು ಕೆಲಸ ಮಾಡಿದಷ್ಟು ಕೂಲಿ ಕೊಡ್ತಾರಂದ್ರೆ ಪರಮಾತ್ಮನ ಕಾರ್ಯ ಮಾಡಿದ್ರೆ ಆತನ ಕೂಲಿ ಮುಣುಗಿಸ್ತಾನೆ, ಯಾಕೆ ಆತನ ಕೊಡ್ತಾನೆ. ಪರಂತು ನಮ್ಮ ಮಾಡೋದರಲ್ಲಿ ದೋಷ. नाम नमी दो गाया, अभेदी भेद समझाया, अभेदी भेद समझाया. ಏನು ಧುನಾತ್ಮಕ ಆಧಾರದಿಂದ ವರ್ಣಾತ್ಮಕ ನಾಮ ಉತ್ಪತ್ತಿಯಾಗಿದೆ. ಇವೆರಡು ಅಭೇದ ರೂಪದಿಂದ ಇದ್ದು ನಾವೇನಂದ್ರೆ ವರ್ಣಾತ್ಮಕ ನಾಮದಲ್ಲಿ ಕೂಡಿದ ಪಕ್ಷದಲ್ಲಿ ನಮಗೆ ಎರಡು ಆಗಿ ತೋರ್ತಾವೆ. ನಿಜವಾಗಿ ನೋಡಿದ್ರೆ ಇವೆರಡು ಒಂದೇ. ಯಾಕೆ ಅದರ ಆಧಾರನೇ ಉಚ್ಚಾರ ಆಗ್ತದೆ, ಅಕ್ಷರಗಳಾಗ್ತಾವೆ. ಅದರ ಆಧಾರ ಇರಲಿಲ್ಲ ಅಂದ್ರೆ ಉಚ್ಚಾರವೇ ಇಲ್ಲ. ಇವು ಅಭೇದ ರೂಪದಿಂದ ಇದ್ರೂ ನಾನು ಭೇದ ಎರಡರದು ಭೇದ ಏನದನ್ನು ನಿರ್ಣಯ ಕೊಟ್ಟು ತಿಳಿಸೀನಿ. गुरु के मौज में सब कुछ जिसे चाहे करे गुरुमुख, जिसे चाहे करे गुरुमुख. ಮತ್ತೇನಂತಾರೆ, ಇದು ಗುರುವಿನ ಕೃಪದಲ್ಲಿ ಅದ. ಯಾರಿಗೆ ಬೇಕು ಅವರಿಗೆ ಏನದಂದ್ರೆ ಅವರು ಗುರುಮುಖ ಮಾಡಬಹುದು. ಪರಂತು ಗುರುವಿನ ಕೃಪೆ ಎಲ್ಲಿವರೆಗೂ ಇರುವುದಿಲ್ಲ, ಅಲ್ಲಿವರೆಗೂ ನಮ್ಮ ಪ್ರೇಮ ಜಾಗೃತ ಆಗೋದಿಲ್ಲ. ಅಂತರದಲ್ಲಿ ನಾವು ಸಾಧನಾರೂಢರಾಗೋದಿಲ್ಲ. ಅಂತರದಲ್ಲಿ ಸಾಧನಾರೂಢಾಗಲಾರದೆ ಈ ರಹಸ್ಯ ತಿಳಿಯೋದಿಲ್ಲ. ಎಲ್ಲಕ್ಕೂ ಮೂಲ ಗುರುಕೃಪಾ. गुरुमुख होय तन धन से, करे फिर प्रीत निज मन से, करे फिर ಪ್ರೀತ ನಿಜ ಮನಸ್ಸೇ. ಇನ್ನು ಗುರುಮುಖ ಹೇಗಾಗಬೇಕು ಅಂದ್ರೆ ಗುರುವಿನಲ್ಲಿ ಅನನ್ಯ ಭಾವದಿಂದ ಶರಣ ಹೋಗೋದು, ಧನ ಮತ್ತು ಧನದಿಂದ, ಮತ್ತು ನಿಜವಾದಂತಹ ಪ್ರೇಮ ಮನಸ್ಸಿನಿಂದ ಮಾಡುವುದು. ಮೂರು ಏನದಂದ್ರೆ ಗುರುವಿನಲ್ಲಿ ಕೂಡಿದ ಪಕ್ಷದಲ್ಲಿ ಅಂತರದಲ್ಲಿ ಗುರು ಮತ್ತು ನಾಮ ತನ್ನಷ್ಟು ತಾನೇ ಪ್ರಕಾಶಿತ. ಈಗ ನಾವೇನ್ ಮಾಡ್ತೇವೆ ಅಂದ್ರೆ ಮನುಷ್ಯನಿಂದ ಏನಾದ್ರೂ ಸೇವಾ ಮಾಡಿದ್ರೆ ಶರೀರ ಅಭಿಮಾನ ಏನದಂದ್ರೆ ಹೋಗೋದಿಲ್ಲ. ಕಾಯ ವಾಚ ಮಾನಸ ಮೂರು ವಿಧವಾಗಿದೆ. ಯಾರು ಕಾಯದಿಂದ ಸೇವಾ ಮಾಡ್ತಾರೆ
ಅಲ್ಲಿ ಮನಸ್ಸಿನಲ್ಲಿ ಏನದು ಅಭಿಮಾನ ಧಾರಣೆ ಮಾಡ್ತಾರೆ. ನಾವು ಇರದೇ ಇದ್ರೆ ಈ ಗುರುವಿನ ಸೇವಾ ಯಾರು ಮಾಡ್ತಿದ್ರು ಅಂತ. ಅಂದ್ರೆ ಮಾಡಿದ್ದು ನಿರರ್ಥಕವೇ ಅಂತ. ಅಂದ್ರೆ ಕಾಯದ ಅಭಿಮಾನ ಇಟ್ಕೊಂಡು ಮಾಡ್ದ. ಅಲ್ಲಿಂದ ಕೆಲವರು ಏನದಂದ್ರೆ ಮನಸ್ಸಿನಿಂದ ಏನದಂದ್ರೆ ಸೇವೆ ಮಾಡ್ತಾರೆ. ಶರೀರದಿಂದ ನಾವು ಇಂಥ ದೊಡ್ಡವರು, ವಿದ್ವಾನ್ರು, ಧನವಾನ್ರು, ಅಧಿಕಾರವುಳ್ಳವರು, ಮಂತ್ರಿಗಳು, ಅಲ್ಲಿ ಇಂಥ ಶಾರೀರಿಕ ಸೇವಾ ಹೇಗೆ ಮಾಡೋದಾಗಿತ್ತು ನಮ್ಮಿಂದ ಅಂದ್ರೆ ಅವ್ರ ಮನಸ್ಸಿನ ಅಭಿಮಾನದಲ್ಲಿ ಉಳಿದ್ರು ಹೊರತಾಗಿ ಮನಸ್ಸು ಅವ್ರದ್ದು ಜಡವಾಗಿ ಉಳಿತು. ಕೆಲವರು ಏನದಂದ್ರೆ ಮತ್ತೆ ನಮಗೇನದಂದ್ರೆ ಶರೀರ ಮತ್ತು ಮನಸ್ಸಿಂದ ಏನದಂದ್ರೆ ಕೇಳಬೇಡ್ರಿ, ಧನ ಬೇಕಾದಷ್ಟು ತಗೋರಿ, ಇವೆರಡು ನನ್ನಿಂದ ಆಗುವುದಿಲ್ಲ. ಕೆಲವರು ಏನಂತಾರೆ, ಇವು ಶರೀರ ಪರಿಸ್ಥಿತಿ ಏನದಂದ್ರೆ ಬೇಕಾದಷ್ಟು ಸೇವಾ ತಗೋರಿ, ದ್ರವ್ಯ ಕೊಡುವುದು ಮಾತ್ರ ನನ್ನಿಂದ ಆಗುವುದಿಲ್ಲ. ಅಂದ್ರೆ ಈ ಮೂರು ಅಭಿಮಾನ ರಹಿತ ಆದ ಪಕ್ಷದಲ್ಲಿ ತನ್ನಷ್ಟಕ್ಕೆ ತಾನೇ ಸ್ವಯಂ ಶಕ್ತಿ ನಮ್ಮ ಅಂತರದಲ್ಲಿ ಕೂಡ ಪ್ರಕಟ ಆಗ್ತದೆ. ಈಗ ನಮ್ಮ ಮನಸ್ಸ ಕಾಯ, ವಾಸ, ಮಾನಸ, ಶರೀರ, ವಾಕ್ಯ, ಮನ ಇವು ಮೂರು ಒಂದಾಗ್ಯಾವ. ಅದ್ರ ಪಕ್ಷದಲ್ಲಿ ಇದು ಮನಸ್ಸು ಜಡವಾಗಿದೆ. ಇವು ಮೂರು ಅಭಿಮಾನ ತ್ಯಜಿಸಿ ಮನಸ್ಸಿನಿಂದ ಸತತ ಸತ್ತನಾಮ ಸ್ಮರಣೆ ಮತ್ತು ಗುರುವಿನ ಪ್ರೇಮ ಹೃದಯದಲ್ಲಿ ಧಾರಣ ಮಾಡಿದ ಪಕ್ಷದಲ್ಲಿ ಈ ಜಡತ್ವ ದೂರಾಗಿ ನೀನು ಗುರುಮುಖನಾಗ್ತೀನಿ. ಲಗೆ ತಬ ಜಾಯ ತುಮ ಧುಮ ಸೇ ಗಯೇ ತಬ ತೀನ್ ಗುಣ ತನ ಸೇ ಗಯೇ ತಬ ತೀನ್ ಗುಣ ತನ ಸೇ. ನೀನು ಒಬ್ಬನೇ ಆಗಿ ನಿಂತ ಕಾಲದಲ್ಲಿ ಒಂದಿದ್ದಂತಹ ಧ್ವನಿ ತನ್ನಷ್ಟಕ್ಕೆ ತಾನೇ ನಿನ್ನ ಅಂತರದಲ್ಲಿ ಪ್ರಕಟ ಆಗ್ತದೆ. ಆ ವೇಳೆಯಲ್ಲಿ ನಿನ್ನ ಹೃದಯದಲ್ಲಿ ಇರ್ತಕ್ಕಂತಹ ಮೂರು ಗುಣಗಳು ಶರೀರದಿಂದ ಕಡಿಗಾಗ್ತದೆ. ಮೂರು ಯಾವುವು? ರಜೋ, ತಮೋ, ಸತ್ವ. ಒಂದು ಸಂಕಲ್ಪ ಎತ್ತತಕ್ಕಂಥದ್ದು, ಬುದ್ಧಿ ಅದರ ವಿಚಾರ ಮಾಡತಕ್ಕಂಥದ್ದು, ಕಾರ್ಯದ ಲಾಭ ಮತ್ತು ಹಾನಿ ವಗೈರೆದ ಚಿಂತನೆ ಮಾಡತಕ್ಕಂಥದ್ದು. ಇವು ಮೂರು ಗುಣಗಳು ನಿನ್ನ ಹೃದಯದಿಂದ ದೂರ ಆಗ್ತದೆ. वर्ण धुन भेद दो वर्णा वाच और लक्ष्य इन करना वाच और लक्ष्य इन करना. ವರ್ಣಾತ್ಮಕ ನಾಮ ಧ್ವನಿಯಾತ್ಮಕ ನಾಮ ಭೇದ ವರ್ಣನೆ ಮಾಡಿದೆ. ಇದಕ್ಕೆ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ ಅಂದ್ರೂ ಹರಕತ್ತಿಲ್ಲ. वाच वर्णात्मक जानो लक्ष्य धुन धुनि पहचानो लक्ष्य धुन धुनि पहचानो. ವಾಚ್ಯ ವರ್ಣಾತ್ಮಕ, ಲಕ್ಷ್ಯ ಏನದಂದ್ರೆ ಧ್ವನಿಯಾತ್ಮಕ. ಆ ಲಕ್ಷ್ಯದಿಂದ ನೀವು ಅಂತರಿ ಧ್ವನಿಗೆ ತಿಳಿದು ಅದರ ರೂಪ ಆಗರಿ, ಅದರ ಅನುಭವ ಪಡಿಕೊಡಿ. वर्ण में भेक जग भूला मर्म धुन संत कोई तोला मर्म धुन संत कोई तोला. ಅನಾದಿ ಕಾಲದಿಂದ ನಮ್ಮ ಹಿಂದೂ ಮತಗಳಲ್ಲಿ ಅನೇಕ ಧರ್ಮಗಳಾಗಿದ್ದ ಕಾರಣ ಶೈವ, ವೈಷ್ಣವ, ದುರ್ಗಾ ಉಪಾಸನಾ, ಬ್ರಾಹ್ಮಣ, ಗಾಯತ್ರಿ ವಗೈರೆ ಅನೇಕ ಕರೆಯನ್ನು ವರ್ಣಾತ್ಮಕ ನಾಮದಿಂದ ಭೇದ ಭಾವಾದಿಗಳ ಉತ್ಪತ್ತಿಯಾಗಿ ಅದರಲ್ಲಿ ಏನಂದ್ರೆ ನಮ್ಮ ಧರ್ಮ ದೊಡ್ಡದು, ಅವ್ರದ್ದು ಚಿಕ್ಕದು. ಕೆಲವರು ಏನಂದ್ರೆ ನಾವು ಅಯ್ಯರು, ಇನ್ನೊಬ್ರು ಅಯ್ಯಂಗಾರು ಮತ್ತು ಶ್ರೀ ವೈಷ್ಣವರು ಏನೇನು ಹೆಸರುಗಳಾಗ ನಿಜವಾಗಿ ನೋಡಿದ್ರು ಒಂದೇ ಆತ್ಮ, ಒಂದೇ ಪಂಚ ತತ್ವಗಳು ಎಲ್ಲರಲ್ಲಿ ಇರುವುದು ಒಂದೇ. ನಾವು ದೇವರಿಗೆ ಕಲ್ಪನಾ ಮಾಡಿ ನಮ್ಮ ಹೃದಯದಲ್ಲಿ ತುಂಬಿಕೊತೇವೆ. ರಾಮ ಉದ್ದಕ್ಕಿದ್ದನೋ, ಗಿಡ್ಡಿದ್ದನೋ, ಕರ್ಗಿದ್ದನೋ, ಕೆಂಪಗಿದ್ದನೋ, ಹೇಗಿದ್ದನೋ ಏನೂ ಗೊತ್ತಿಲ್ಲ. ನಾವು ಫೋಟೋಗಳಲ್ಲಿ ನೋಡುವುದು ಇದು ನಮ್ಮ ದೇವರ ಅನ್ನೋದು.
ಇಂಥವು ಏನದ ಅನೇಕ ದೇವಾಲಯಾದಿಗಳು ಕಟ್ಟಿ ಈ ದೇವರು ದೊಡ್ಡ ದೇವರು, ಎಷ್ಟು ಗುಡಿ ದೊಡ್ಡದಿರ್ತದೋ ಅದು ನಮ್ಮ ದೊಡ್ಡ ದೇವರ ಅಂತ ನಮ್ಮದು ಮಾಡ್ಕೊಳ್ಳೋದು. ನಿಜವಾಗಿ ನೋಡಿದ್ರೆ ನಮ್ಮ ಅಂತರದಲ್ಲಿ ದೇವರಿದ್ದು ಆ ದೇವರಿಗೆ ಕೂಡ್ತಕ್ಕಂತಹ ವಿಧಿ ನಾವು ಮರೆತು ಬಿಡ್ತೇವೆ. ಯಾಕೆ ಒಬ್ಬನೇ ದೇವರ, ಅವನಿಗೆ ಕೂಡ್ತಕ್ಕಂತಹ ಮಾರ್ಗವೂ ಒಂದೇ. ನಾವು ದಿನಾಲೂ ಅಭ್ಯಾಸ ಮಾಡಿ ಆ ದೇವರಿಗೆ ಕೂಡೋದು. ಈ ಜಗತ್ತೇ ಭ್ರಮಣದಿಂದ ನಾವು ಕಡೆಗೆ ಆಗುವುದು. ಇದು ಒಂದೇ ಮೋಕ್ಷದ ಮಾರ್ಗ. ಇದರ ವಿನ ಮತ್ತು ಮೋಕ್ಷಕ್ಕೆ ಇನ್ನೊಂದು ಮಾರ್ಗವೇ ಇಲ್ಲ. ಕೆಲವರು ವೇದಾಂತಿಗಳು ಏಕ ಬ್ರಹ್ಮ ದ್ವಿತೀಯ ನಾಸ್ತಿ ಅಂದ್ರು. ಮತ್ತು ದ್ವೈತ ಭಾವ ಎಲ್ಲಿವರೆಗೂ ನಿನ್ನಲ್ಲಿ ಅದ ಅಂದ್ರೆ ದ್ವಿತೀಯ ನಾಸ್ತಿ ಆಗ್ತದೆ. ಹಾಗೆ जप जप पचे भेखी मिले कुछ फल नहीं नेकी, मिले कुछ फल नहीं नेकी. ವರ್ಣಾತ್ಮಕ ನಾಮ ಜಪ ಮಾಡಿ ಮಾಡಿ ಎಲ್ಲ ವೇಷಧಾರಿ ಸಾಧುಗಳು ಏನದಂದ್ರೆ ಅದರಲ್ಲಿ ತಮ್ಮ ಆವೇಶ ಕಳೆದರು. ಪರಂತು ಅಂತರಿ ಅನುಭವ ಮಾತ್ರವೂ ಆಗಲಿಲ್ಲ. ಯಾರು ವೈಷ್ಣವರು, ಶೈವರು, ಈಗ ದತ್ತಾತ್ರೇಯ ಮತ್ತು ಶ್ರೀ ಶಂಕರಾಚಾರ್ಯಾದಿಗಳು 10 ನಾಮ ಅಂತ ತೆಗೆದಾರೆ. ಗಿರಿ, ಪುರಿ ಮತ್ತು ಭಾರತಿ ಮತ್ತು ರುಕ್ಕಡ್, ಸುಕ್ಕಡ್, ಸನ್ಯಾಸಿ, ಪರಮಹಂಸ ವಗೈರೆ ಇಂಥ ವೇಷಗಳು ಬದಲಾದವು. ಪರಂತು ನಾಮ ಮಾತ್ರ ಒಂದು. ಹೊರಗಿನ ಅಕ್ಷರಾತ್ಮಕ ನಾಮ ಜಪ ಮಾಡೋದ್ರಿಂದ ಅಂತರುಣಿ ಧ್ವನಿ ಪ್ರಕಟ ಆಗೋದಿಲ್ಲ. ಧ್ವನಿ ಕನೆಕ್ಷನ್ ಬೇಕು. ನಾವು ಜಪ ಮಾಡಿ ಮಾಡಿ ನಮ್ಮ ಜೀವದಲ್ಲಿ ಇರ್ತಿರ್ಲಿಕ್ಕಾಗಿ ಸ್ಥೂಲ ಶರೀರದಿಂದ ಚೇತನ ಸತ್ತ ಮೇಲಕ್ಕೆ ಹೋಗಿ ಧ್ವನಿ ರೂಪ ಆಗಬೇಕು. ಆ ಧ್ವನಿ ಎಲ್ಲಿದ್ದು ಬಂದದ್ದು ಅಲ್ಲಿ ನಿಮ್ಗೆ ಸೀದಾ ಕರ್ಕೊಂಡು ಹೋಗ್ತದೆ. ಇನ್ನೊಂದು ಮಾರ್ಗವೇ ಇಲ್ಲ. भेद धुन का नहीं पाया, नाम फल हाथ नहीं आया, नाम फल हाथ नहीं आया. ಧುನ್ನಾತ್ಮಕ ನಾಮದ ಭೇದದ ರಹಸ್ಯ ತಿಳಿಲಾರ್ದ ಅಂತರುಣಿ ಸತ್ಯ ನಾಮದ್ದೇನಂದ್ರೆ ಫಲ ಅವ್ರಿಗೆ ಪ್ರಾಪ್ತ ಆಗಲಿಲ್ಲ. जपे नित सहस और लाखा, खुले नहीं नेक उन आँखा, खुले नहीं नेक उन आँखा. ತಮ್ಮಷ್ಟಕ್ಕೆ ತಾವು ಪ್ರಯತ್ನ ಮಾಡುವುದರಲ್ಲಿ ನಾವು ಕಮ್ಮಿ ಮಾಡುವುದಿಲ್ಲ. ದಿನಾಲು ಕೆಲವು 1000 ನಾಮಗಳು, ಲಕ್ಷಾವಧಿ ನಾಮಗಳು. ಮೊನ್ನೊಬ್ಬರು ಇಲ್ಲಿ ಏನದಂದ್ರೆ ಬಂದಿದ್ರು ಕೀರ್ತನಕಾರು, 2 ಲಕ್ಷ ದಿನಾಲು ನಾಮ ಸ್ಮರಣೆ ಮಾಡಬೇಕು. ಎಷ್ಟು ಮಾಡಿದ್ರು ಸಹಿತನು ಮಾಲೆ ತಿರುಗುವ ಕಾಲದಲ್ಲಿ ಆ ಮಣಿಗಳು ಎಣಿಸುವ ಕಡೆ ನಿಮ್ಮ ಲಕ್ಷ್ಯ ಹೋಗಿರ್ತದೆ. माला बनाई काष्ठ की उसमें डारी सूत, माला बिचारी क्या करे जपने वाला कपूत. 108 ಇಲ್ಲಿ ಮೇರು ಬಂತು, 1 ಮಾಲೆ ಆಯ್ತು. ಈಗ ಗುಣಕರ ಭಾಗಕಾರಿ ಆಯ್ತು ಹೊರತಾಗಿ ನೀನು ಮನಸ್ಸು ಸ್ಥಿರವಾಗಿ ಇಲ್ಲಿ ನೀವು ಅದಕ್ಕೆ ಅಂತರುಣಿ ಮನಸ್ಸಿನ ಮಾಲನೆ ತಿರುವುರಿ ಅಂದ್ರೆ ಪ್ರಪಂಚದಿಂದ ಮನಸ್ಸು ಅಂತರ್ಮುಖ ಮಾಡುತ್ತಿರುವುದೇ ಅದೇ ನಿಜವಾದಂತಹ ಮಾಲ. जपे नित सहस और लाखा, खुले नहीं नेक उन आँखा. ಮಧ್ಯದಲ್ಲಿ ನಿಮ್ಮ ಅಂತರದಲ್ಲಿ ಇನ್ನೊಂದು 3ನೇ ಕಣ್ಣದು. ರಾಮದಾಸ್ ಸ್ವಾಮಿಗಳು ಏನಂತಾರೆ, ಚರ್ಮ ಚಕ್ಷು ನ ಲಕ್ಷೆ, ಜ್ಞಾನ ಚಕ್ಷು ನಿರಕ್ಷೆ. ಈ ಚರ್ಮ ದೃಷ್ಟಿಯಿಂದ ಅದು ಕಾಣಿಸೋದಿಲ್ಲ. ನಿನ್ನ ಅಂತರದಲ್ಲಿ 3ನೇ ಕಣ್ಣು ಹೊಂದದ, ಅದಕ್ಕೆ ಜ್ಞಾನ ಚಕ್ಷು, ದಿವ್ಯ ಚಕ್ಷು ಅಂತ ಹೆಸರು. ಆ ಕಣ್ಣಿನಿಂದ ನೋಡಿದ್ರೆ ಮಾತ್ರ ಅಂತರುಣಿ ಏನೇನು ಶಕ್ತಿ ಅದು ಅದೆಲ್ಲ ನಿಮ್ಗೆ ಗೊತ್ತಾಗ್ತದೆ. मेरे संसार नहीं जावे, मोह मद काम भरमावे, मोह मद काम भरमावे. ಎಲ್ಲಿಯವರೆಗೂ ಒಳಗಿನ ಕಣ್ಣು ತೆರೆಯುವುದಿಲ್ಲ, ಈ ಸಂಸಾರ ಘೋರ ಅಂಧಕಾರ ಎಂದು ದೂರ ಆಗೋದಿಲ್ಲ. ನಮ್ಮಲ್ಲಿರ್ತಕ್ಕಂತಹ ಕಾಮ, ಕ್ರೋಧ, ಮೋಹ ಇವು ದುರ್ಗುಣ ರೂಪವಾದಂತಹ
ಕಳ್ಳರು ನಮ್ಮ ಅಂತರದಲ್ಲೇ ಕೂಡ್ಯಾರ, ಅವರು ಎಂದು ಹೋಗೋದಿಲ್ಲ. ಯಾಕೆ? ಎಲ್ಲಿ ಕತ್ತಲಿದೆ ಅಲ್ಲಿ ಕಳ್ಳರು ಇರ್ಲಿಕ್ಕೆ ಬೇಕು. धुनी धुन भेद नहीं सीना, तुरत और शब्द नहीं लीना, तुरत गौर शब्द नहीं लीना. ಧ್ವನಿ ಮತ್ತು ಧುನ, ಕೆಳಗೆ ನಮ್ಮ ಶರೀರದಲ್ಲಿರ್ತಕ್ಕಂತಹ ದಶವಿಧ ನಾದಗಳು, ಮೇಲಿಂದ ಆ ನಾದಕ್ಕೆ ಆಧಾರವಾದಂತಹ ಧ್ವನಿ, ಇವೆರಡರದ್ದು ರಹಸ್ಯ ಎಲ್ಲಿವರೆಗೂ ನಮ್ಮ ಅನುಭವದಲ್ಲಿ ಬರುವುದಿಲ್ಲ, ಅಲ್ಲಿವರೆಗೂ ನಮ್ಮ ಅನುಭವ ಸಿದ್ಧವೇ ಆಗೋದಿಲ್ಲ. ನಮ್ಮ ಚೇತನ ಸತ್ತ ಮೇಲಕ್ಕೆ ಹೋಗೋದಿಲ್ಲ. ಮಿಲಾ धुन भेदी लखावे धुन मिटी खीरी, लखावे धुन मिटी खीरी. ಇದ್ರ ಕಾರಣ ಏನು ಅಂದ್ರೆ ಧ್ವನಾತ್ಮಕ ಭೇದಿ ಗುರುಗಳು ಸಿಗಲಾರದ ಪಕ್ಷದಲ್ಲಿ, ಆ ಧ್ವನಿದು ಭೇದ ಏನದಂದ್ರೆ ಇವರು ಗೊತ್ತಾಗಲಾರದ ಪಕ್ಷದಲ್ಲಿ ಇವರಲ್ಲಿ ಇರ್ತಕ್ಕಂಥ ಖೇದ ದೂರ ಆಗಲಿಲ್ಲ. ಹೇಗೆ? ಕಾಲನೆ ಬುದ್ಧಿ ಉನ್ನ ಚೇರಿ, ಮುಕ್ತ ನರ ದೇಗ ಉನ್ನ ದೇರಿ, ಮುಕ್ತ ನರ ದೇಗ ಉನ್ನ ದೇರಿ. ಕೆಲವರು ನಾನು ತಗೊಂಡು ಸಹಿತ ಅದರಂತೆ ಅಭ್ಯಾಸ ಮಾಡಲಾರದೆ, ನಮ್ಮ ಮೊದಲಿನ ಗುಣಗಳು ಹೋಗಲಾರದೆ, ನಾವು ಸುಮ್ಮನೆ ನಾನು ತಗೊಂಡಿದ್ದೆವು ನಮ್ಗೇನು ಪರವಾಗಿಲ್ಲ ಅಂತೇಳಿ ಇಷ್ಟಕ್ಕೆ ಕೂತ್ರೆ, ಆ ಕಾಲ ಪುರುಷನು ಇವ್ರ ಬುದ್ಧಿ ಮೇಲೆ ಆವರಣೆ ಹಾಕ್ಯಾರ. ಅದಕ್ಕೆ ಇವರಿಂದ ಅಭ್ಯಾಸ ಆಗೋದಿಲ್ಲ, ಬೆಳಿಗ್ಗೆ ಏಳೋದಿಲ್ಲ, ನೇಮ ಮಾಡುವುದಿಲ್ಲ. ಅದಕ್ಕಾಗಿ ಮತ್ತೆ ಇದ್ದಕ್ಕಿದ್ದಂಗೆ ಇರೋದು. ಯಾಕೆ? ನಾನು ತಗೊಂಡಿದ್ದು ಈಗ ಬಹಳ ದಿವಸ ಆಯ್ತು, ನಾನು 20 ವರ್ಷ ಆಯ್ತು. ನಾನು ಹಳೆ ಸತ್ಸಂಗಿ, ಬರೀ ಹಳೇದೇ ಆಯ್ತು, ಹೊರತಾಗಿ ಹೊಸ ಸಿಗ್ಲಿಲ್ಲ. ಜಿ दया कर संत गोहरावे, जरा नहीं चित्त में लावे, जरा नहीं चित्त में लावे. ಸಂತ ಜನರು ಇವರ ಹೃದಯದಲ್ಲಿ ಸತ್ಯ ಪ್ರೇರಣೆ ಮಾಡುವುದಕ್ಕಾಗಿ ಸತ್ಯದ ನಿರ್ಣಯ ಒಳ್ಳೆಯ ಸತ್ಯವಾಗಿ ತಿಳುವಳಿಕೆ ಕೊಟ್ಟು ತಿಳಿಸ್ತಾರೆ. ಪರಂತು ಇವರು ಕರ್ಮ ಜಡ ಇರುವುದರಿಂದ ಆ ತಿಳುವಳಿಕೆ ಇವರ ಹೃದಯದಲ್ಲಿ ಪ್ರೇರಣೆ ಆಗುವುದಿಲ್ಲ. पाँच धुन भेद बतलावे, तुरत की राग दिखलावे, तुरत की राग दिखलावे. ಇಲ್ಲಿಗೆ ಮೇಲಕ್ಕೆ ಏನದಂದ್ರೆ 5 ಧ್ವನಿಗಳ ಭೇದ ತೋರಿಸ್ತಾರೆ. ಆ ಧ್ವನಿಯಲ್ಲಿ ನಮ್ಮ ಚಿತ್ತ ಹೇಗೆ ಕನೆಕ್ಷನ್ ಮಾಡಬೇಕು ಅದನ್ನು ತೋರಿಸ್ತಾರೆ. धुनों के नाम दर्शावे, रूप स्थान कह गावे, रूप स्थान कह गावे. ಆ ಧ್ವನಿಗಳ ಹೆಸರನ್ನು ಹೇಳಿ ತೋರಿಸ್ತಾರೆ. ಮತ್ತು ಅಲ್ಲಿರ್ತಕ್ಕಂಥ ರೂಪ ಪ್ರಕಾಶದ್ದು ವರ್ಣನೆ ಮಾಡಿ ಹೇಳ್ತಾರೆ. ಆ ಸ್ಥಾನಗಳನ್ನು ಭೇದ ವರ್ಣನೆ ಮಾಡಿ ಹೇಳ್ತಾರೆ. सूरत का जोग लखवावे, जीव नहीं कहन उन माने, जीव नहीं कहन उन माने. ಆ ಶಬ್ದದಲ್ಲಿ ಕನೆಕ್ಷನ್ ಹೇಗೆ ಕೊಡಬೇಕು ಅದು ಸಹಿತ ಯೋಗ ಅಂದ್ರೆ ಕೂಡುವ ಯೋಗ ತೋರಿಸ್ತಾರೆ. ಪರಂತು ಜೀವಗಳೇನದಂದ್ರೆ ಅಷ್ಟಕ್ಕೆ ನಾವು ತಗೊಂಡಿದ್ದೇವೆ ಅಂತೇಳಿ ಅಷ್ಟಕ್ಕೆ ಸಮಾಧಾನ ಪಟ್ಟು ಸುಮ್ಮನೆ ಕೂಡ್ತಾರೆ ಹೊರತಾಗಿ ಅದರಂತೆ ನಿತ್ಯ ಕ್ರಿಯೆ ಮಾಡುವುದಿಲ್ಲ. ಕ್ರಿಯೆ ಮಾಡಿದ್ರೆ ನೀರು ಅನ್ನೋದ್ರದಿಂದ ನಮ್ಮ ನೀರಿಗೆ ಹೋಗೋದಿಲ್ಲ, ಕುಡಿದಾಗೆ ಹೋಗಿ. सूरत का जोग लखवावे, जीव नहीं कगन उन माने. सूरत ले गगन चढ़वावे, पिंड में सार बतलावे, पिंड में
सार बतलावे ನನ್ನ ಚೈತನ್ಯ ಚಿತ್ತೇನಂದ್ರೆ ಆಕಾಶ ಮಂಡಲ ದಾಟಿಸಿ ಆ ಸತ್ಯ ಶಬ್ದದಲ್ಲಿ ಕೂಡಿಸ್ತಾರೆ. ಇದು ಅಷ್ಟು ಅಲ್ಲ, ಇದೇ ಶರೀರದಲ್ಲಿ ಸಾರ ಮತ್ತು ಸತ್ಯ ಏನೇನದು ಯಾವುದ್ರ ಆಧಾರ ಮ್ಯಾಗ ನಮ್ಮ ಶರೀರದು ಅದು ಸತ್ಯದ ಆಧಾರ ಮ್ಯಾಗ, ಸತ್ಯನಾಮದ ಆಧಾರ ಮ್ಯಾಗ ಅದು ಸಹಿತ ಸಂಪೂರ್ಣ ಎಲ್ಲ ತಿಳುವಳಿಕೆ ಕೊಟ್ಟು ಹೇಳ್ತಾರೆ. ब्रह्मांड तब परखे सहस दल मध्य कुछ निरखे सहस दल मध्य कुछ निरखे ನಿತ್ಯ ಪ್ರತಿ ಈ ಸ್ಥಾನದಲ್ಲಿ ಚಿತ್ತ ಸ್ಥಿರಪಡಿಸಿ ನಾಮಸ್ಮರಣೆ ಮಾಡುವುದರಿಂದ ನಮ್ಮ ಚೈತನ್ಯ ಸತ್ತ ಏನದಂದ್ರೆ ಬ್ರಹ್ಮಾಂಡ ಅಥವಾ ಇದನ್ನು ಆಕಾಶ ಮಂಡಲ ದಾಟಿ ಮೇಲಕ್ಕೆ ಹೋದ ನಂತರ ಚಂದ್ರ ಸೂರ್ಯಾದಿಗಳ ದರ್ಶನವಾಗಿ ಅಲ್ಲಿಂದ ಸಹಸ್ರ ಕಮಲದಲ್ಲಿ ಏನಂದ್ರೆ ಅಲ್ಲಿ ಕೆಲವು ದಿವಸ ನಿಂತು ಅಥವಾ ಅಲ್ಲಿ ದರ್ಶನ ಆಗ್ತದೆ. पंख चढ़े तेरे कोटि धावे सुन 10 द्वार गति पावे सुन 10 द्वार गति पावे ಆ ಸಹಸ್ರ ಕಮಲದಿಂದ ಮೇಲಕ್ಕೆ ಹೋಗುವುದರಲ್ಲಿ ಬಂಕನಾಡಿ ಅಂತೇಳಿ ಒಂದು ನಾಡಿ ಉಂಟು. ಬಂಕನಾಡಿ ಅನ್ನುವ ಕಾರಣ ಏನಂದ್ರೆ ಮೊದಲು ಮೇಲಕ್ಕೆ ಏರುವುದು, ಎಳೆ ತಿಳಿಯುವುದು ಮತ್ತು ತಿರುಗಿ ಮೇಲಕ್ಕೆ ಏರುವುದಕ್ಕೆ ಬಂಕನಾಡಿ ಅಂತ. ಅದರಲ್ಲಿ ನನ್ನ ಚೇತನ ಸತ್ತ ಪ್ರವೇಶವಾಗಿ ಹೋಗಬೇಕು. ಅದನ್ನು ಶಬ್ದದ್ದು ಧ್ವನಿಯಲ್ಲಿ ಕೂಡಿ ಅದರ ಆಚೆ ಏನಾದರೂ ತ್ರಿಕೂಟಿ ಸ್ಥಾನ, ತದನಂತರ ಏನಾದ್ರು ದಶಮಾದ್ವಾರ ಅಥವಾ ಶೂನ್ಯ ದೇಶ ಅಥವಾ ದಾರ ಬ್ರಹ್ಮನ ದೇಶ ಅಂದ್ರೂ ಹರಕತ್ತಿಲ್ಲ. महाशून्य जाय हर खानी भवर में जा सुनी बानी भवर में जा सुनी बानी ಅದರ ಆಸೆ ಏನಂದ್ರೆ ಮಹಾಶೂನ್ಯ ಅಥವಾ ಮಹಾಕಾಲಂ ದೇಶ. ಅದರ ಆಸೆ ಭ್ರಮರೂಪ. अमर पद मोल जा देखा बीन धुन का मिला लेखा बीन धुन का मिला लेखा ಅದರ ಆಸೆ ಏನು ಸತ್ಲೋಕ, ಸತ್ಯಖಂಡ, ಸತ್ನಾಮ ಅಥವಾ ಅಮರಲೋಕ. ಅಲ್ಲಿ ಏನಂದ್ರೆ ಬೀನ ಧ್ವನಿ ಆಗ್ತದೆ. ಆ ಧ್ವನಿದು ವರ್ಣನೆ ಮಾಡ್ಲಿಕ್ಕೆ ಬರುತ್ತೆ. अलख गौर अगम भी पेखा नाम का मूल अब देखा नाम का मूल अब देखा ಆ ಸತ್ಯದಾಸೆ ಅಲಕ್ಷ್ಯ ಮತ್ತು ಅಗಮ್ಯ. ಅದರ ಮೇಲೆ ಏನಂದ್ರೆ ಅನಾಮಿ. ಆ ಅನಾಮಿ ದೇಶದಿಂದ ಅಲಕ್ಷ್ಯ ಅಗಮ್ಯದಲ್ಲಿ ನಾಮ ಪ್ರಾರಂಭವಾಗಿ ಅಲ್ಲಿಂದ ಅಲಕ್ಷ್ಯದಲ್ಲಿ ಬಂದು ಸತ್ಯದಿಂದ ಇತ್ಲಾಗಿ ಕೆಳಗೆ ಬಂದಿತ್ತು. कहूँ क्या खोल राधा स्वामी तैन यग समझ परमानी तैन यग समझ परमानी ಅದಕ್ಕೆ ರಾಧಾಸ್ವಾಮಿಯನ್ನ ದೇಶ ಅಥವಾ ಅನಾಮಿ ದೇಶ ಅಂತ ಅದರ ಹೆಸರ. ಇದಕ್ಕಿಂತಲೂ ಏನು ಖುಲಾಸಾವಾರಿ ತಿಳಿಸಲಿ, ಇದೇನದು ಅಂದ್ರೆ ಒಂದು ಗುರಿ ತೋರಿಸಿದ್ರೆ ಆ ಪ್ರಕಾರ ಅಭ್ಯಾಸ ಮಾಡಿ ಆ ಸ್ಥಾನಕ್ಕೆ ಮುಟ್ಟಿದ್ರೆ ಅವರಿಗೆ ಮಾತ್ರ ಅದು ಅನುಭವದಲ್ಲಿ ಬರೋದು. ಇದು ವರ್ಣನೆ ಮಾಡಿ ಹೇಳಲಿಕ್ಕೆ ಬರುವುದಿಲ್ಲ. धनी को तेरी भवसागर में नाव सूरत से ಸದ್ಗುರು ಕಬೀರ್ ಸಾಹೇಬ್ರ ವಾಕ್ಯ. ನಮ್ಮಲ್ಲಿ ಮತ್ತು ಆ ಪರಮಾತ್ಮನಲ್ಲಿ ಅಂತರ್ ಇದ್ದುದೇನು? ನಮ್ಮಲ್ಲಿ ಪರಮಾತ್ಮನ ಇರ್ತಿರ್ಲಿಕ್ಕಾಗಿ ಆತನ ಸತ್ತಾದಿಂದ ನಮ್ಮ ಶರೀರ ವಿಚಾರ ತಿಳಿಯೋದು ಅಥವಾ ಸಂಸಾರಿಕ ಭೋಗಾದಿಗಳು ಭೋಗಿಸುವುದು.
ಅಷ್ಟು ಇದ್ರೂ ಸಹಿತ ಪರಮಾತ್ಮನಿಗೆ ನಮಗೂ ಎಂದು ದರ್ಶನ ಇಲ್ಲ ಅಥವಾ ಗೊತ್ತೂ ಇಲ್ಲ. ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ಇದರಲ್ಲಿ ದ್ವೈತದ. ಪರಮಾತ್ಮನಿಗೆ ಬಿಟ್ಟು ನಾನು ಅಂತ ಹೇಳಿ ಒಂದು ಮಮಕಾರತ್ವ ಬಂದಿದ್ದಾರೆ. ಎಲ್ಲ ಆತ್ಮ ಸತ್ತಾದಿಂದ ನಡೀತಿರ್ಲಿಕ್ಕಾಗಿ ಮಧ್ಯದಲ್ಲಿ ಏನದಂದ್ರೆ ಜೀವ ಭಾವದಿಂದ ನಾನು ನೀನು ನಂದು ನಿಂದು ಇದು ದ್ವೈತ ಕೂಡೆ. ದ್ವೈತವೇ ದುಃಖ ರೂಪವಾದದ್ದು. ನಿಜವಾಗಿ ನೋಡಿದ್ರೆ ನೀನು ಇಲ್ಲವೇ ಇಲ್ಲ. ಯಾರಿಗಾದ್ರೂ ಕೇಳಿ ನೋಡ್ರಿ ನೀನು ಯಾರು ಅಂದ್ರೆ ನಾನು ಮನುಷ್ಯನು. ಎಲ್ಲಿದಪ್ಪ ಮನುಷ್ಯ ಹೇಳು, ಯಾವ ಜಾಗದಲ್ಲಿ ಮನುಷ್ಯನದಾನ ಅದು ಹೇಳು, ಹೇಳ್ಬಹುದಾ? ಎಲ್ಲಿ ನೋಡ್ತಾನಂದ್ರೆ ಇವು ಏನದ ಅಂದ್ರೆ ಕೈ ಅದಾವ, ಕಣ್ಣದಾವ, ಕಿವಿ ಅದಾವ, ಮೂಗದ, ಕಾಲದ, ಹೊಟ್ಟೆದ, ಬೆನ್ನದ, ತಲಿ ಅದ. ಮತ್ತು ಅಲ್ಲಿ ಮನುಷ್ಯ ಎಲ್ಲಿದ ಅಂದ್ರೆ ಸುಮ್ಮನೆ ಒಂದು ನಾನು ಮನುಷ್ಯನು ಅನ್ನತಕ್ಕಂತಹ ಮಮಕಾರತ್ವ ಬಂದಿತ್ತು. ಈ ಮಮಕಾರತ್ವದ ಕಾರಣದಿಂದ ನಾವು ಆ ಪರಮಾತ್ಮನಿಗೆ ಮರೆತಿತ್ತು. ಇದರ ಹೆಸರೇ ದ್ವೈತ. ಇದ್ದಂತ ವಸ್ತುಕ್ಕೆ ಮರೆಯುವುದೇ ದ್ವೈತ. ಅದಕ್ಕೆ ಅದಕ್ಕೆ ಇಂಥ ದ್ವೈತ ದೂರೀಕರಿಸಬೇಕಾದ್ರೆ ಅಥವಾ ಏಕತಾ ರೂಪವಾದಂತಹ ಪರಮಾತ್ಮ ಶಕ್ತಿಯಲ್ಲಿ ಕೂಡಬೇಕಾದ್ರೆ ಯಾವತ್ತೂ ಆ ಪರಮಾತ್ಮನ ಚಿಂತನೆ ಮಾಡು. ನಿಜ ಸೇವಾ ಯಾವುದಂದ್ರೆ ಇದೆ, ಆ ಪರಮಾತ್ಮನ ಚಿಂತನೆ ಮಾಡು. ಯಾಕೆ ಆ ಪರಮಾತ್ಮನ ಒಬ್ಬನೇ ಅದಾನೆ. ನೀನು ಒಬ್ಬನ ಚಿಂತನೆ ಮಾಡುವುದರಿಂದ ದ್ವೈತ ದೂರಾಗಿ ನೀನು ಒಬ್ಬನೇ ಆಗ. तेरी भवसागर में नाव सुरत से खेली. ಈ ಪ್ರಕಾರ ಏನದಂದ್ರೆ ನಿನ್ನ ಜೀವನ್ ರೂಪವಾದಂತಹ ನೌಕಾ ಭವಸಾಗರ ರೂಪವಾದಂತಹ ಸಂಸಾರ ಸಮುದ್ರದಲ್ಲಿ ಹರಿದು ನಡೆದದ. ಬಾಲ್ಯವಸ್ಥಾ ಹೋಯ್ತು, ತದನಂತರ ಕಿಶೋರ ಅವಸ್ಥಾ ಹೋಯ್ತು, ಯೌವನ ಅವಸ್ಥಾ ಬಂತು, ಇದನ್ನೂ ಹೋಯ್ತು. ಅಲ್ಲಿಂದ ಬಿಳೆ ಕೂದಲು ಬಂದು ಅವೇ ಬಿಳೆ ಕೂದಲೇ ಕಾಲ್ಪುರುಷನ ಜಂಡೆ. ಅಲ್ಲಿಂದ ವೃದ್ಧಾಪಕಾಲ ಹೇಗೆ ಬಂತು ಹಾಗ ಕಣ್ಣ ಕಿವಿ ಮೂಗಾದಿಗಳು ಇವು ತಮ್ಮ ಕೆಲಸಗಳು ಮಾಡೋದು ನಿಂದ್ರಿಸಿಬಿಟ್ಟು ಕಾಲುಗಳು ನಡೆಯೋದಕ್ಕೆ ತಯಾರಿಲ್ಲ. ಮತ್ತು ನಡ ಬಾಗಿಬಿಟ್ಟು ಇನ್ನು ಒಂದ್ ದಿವಸ ಏನದಂದ್ರೆ ಇದ್ದು ಇಲ್ದಂಗೆ ಆಗಿಬಿಟ್ಟು. ಇದೇ ಪ್ರಕಾರ ನಮ್ಮ ಜೀವನ ಏನದಂದ್ರೆ ಈ ಸಂಸಾರ ಸಮುದ್ರದಲ್ಲಿ ನಷ್ಟ ಮಾಡ್ಕೊಂಡು ಹೋದ್ರೆ ಮುಂದೆ ನಾವು ಬಂದಿದ್ದು ಏನು ಕಾರಣ ಇದೇ ನಮಗೆ ತಿಳಿಯೋದಿಲ್ಲ. ಯಾಕೆ ಬಂದಿದ್ದೇವೆ? ಯಾಕೆ ಈ ಭೋಗಗಳು ಈ ಸಂಸಾರಿಕ ಸುಖಗಳು ಅನ್ಯ ಶರೀರದಲ್ಲಿ ಆದ್ರೂ ಸಿಗ್ತಿದ್ವಲ್ಲ ನಮ್ಗೆ. ಪಶುಗಳಲ್ಲಿನೂ ಅದಾವ, ಪಕ್ಷಿಗಳಲ್ಲಿನೂ ಅದಾವ, ಆ ಶರೀರದಲ್ಲಿನೂ ಸಿಗ್ತಿದ್ವಲ್ಲ. ಮತ್ತು ಮನುಷ್ಯ ಶರೀರದಲ್ಲಿ ಅವೇ ಭೋಗಗಳು ಭೋಗಿಸಿ ನಾವು ಸತ್ರೆ ಕತ್ತಿಗಳಕ್ಕಿಂತಲೂ ಏನು ನಾವು ಕಮ್ಮಿ ಆಗಲಿಲ್ಲ. ಯಾಕೆ ಅವನು ಅದೇ ಭೋಗಿಸ್ತಾವ, ನಾವು ಅದೇ ಭೋಗಿಸ್ತೀವಿ. ಅದಕ್ಕೆ ಈ ಸಂಸಾರ ಸಮುದ್ರದಲ್ಲಿ ನಿನ್ನ ಜೀವನ ನೌಕಾ ನಡೆದದ. ಇದಕ್ಕೇನದಂದ್ರೆ ಪರಮಾತ್ಮ ನಾಮಸ್ಮರಣೆ ಮಾಡಿ ಈ ಸಂಸಾರ ಸಮುದ್ರದಿಂದ ನೀನು ದಾಟು. ಇಲ್ದಿದ್ರೆ ಸಂಸಾರ ಸಮುದ್ರ ಅಂದ್ರೆ ಏನು? ನೀರು ಕಾಣಿಸೋದಿಲ್ಲ, ಸಮುದ್ರ ಅಂದ್ರೆ ಏನು? ನಮ್ಮ ಹೃದಯದಲ್ಲಿ ಸಂಶಯಗಳು ಏನು ಹೇಳ್ತಾವ? ಒಂದು ಸೆಕೆಂಡ್ ಮಾತ್ರದಲ್ಲಿ ಏನದಂದ್ರೆ ಸಂಶಯಗಳು ಹೇಳ್ತಾವ. ಆ ಸಂಶಯದ ಪ್ರವಾಹದಲ್ಲಿ ನಾವು ಹೋಗ್ತೇವೆ. ಆ ಏಕತಾ ರೂಪವಾದಂತಹ ಪರಮಾತ್ಮನ ಚಿಂತನೆ ಮರೆಯೋದು ಸಂಶಯದಲ್ಲಿ ಹೋಗ್ಬಿಡೋದು. ಇದೇ ಸಂಸಾರ. ಅದಕ್ಕೆ ನಾನೇನದಂದ್ರೆ ಚಿರಂಜೀವ ಮತ್ತು ಅಮರದ. ನೀನು ಪದೋಪರಿ ಅದಕ್ಕೆ ಸ್ಮರಣೆ ಮಾಡು. ಮನಸ್ಸು ಹತ್ತಲಿ ಹತ್ತಲಾರದೆ ಇರಲಿ, ಒಂದು ರಿಟರ್ನ್ ಮಾಡಿಕೊಟ್ಟಿದೆ. ಹೇಗೆ ನಾವು ಕಂಪನಿಯಲ್ಲಿ ಹೋದ ಟೈಮ್ ಹಿಡಿದು ಸಾಯಂಕಾಲದವ್ರಿಗೂ ಕೆಲಸ ಮಾಡ್ತಾವಂತಿಲ್ಲ. ಯಾವಾಗಿರೇ ಠಕ್ತಾನ ಮಾಡಿರ್ತೇವೆ ಅಲ್ಲಿ. ಅಂತೂ ನಮ್ಮ ಸಂಬಳ ಮಾತ್ರ ಕಡಿಯೋದಿಲ್ಲ. ಅವನ ಕಂಪನಿಯಲ್ಲಿ ಹಾಜರಿ ಆಯ್ತಲ್ಲ.
ಅದಕ್ಕೆ ನನಗೆ ಲಾಭ ಇಲ್ಲ ಅಂದ್ರೆ ಅಂಗಡಿ ತೆರೆಯೋದಕ್ಕೆ ಬಿಡ್ತಾನೆ, ಅಂಗಡಿ ಮಾತ್ರ ಹಾಗೆ ತೆರ್ಕೊಂಡೇ ಕೂತಿರ್ತಾನೆ, ಲಾಭ ಆಗಲಿ ನಷ್ಟ ಆಗಲಿ. ಅದರಂತೆ ಈತನೇನೊಂದು ಹಾದ್ರಿ ಕುಡ್ಕೋತಿದ್ರೆ ಅವನ ಸಂಬಳ ಅವನಿಗೆ ಸಿಗ್ತದೆ. ಮತ್ತು ಕೆಲ್ಸಿಗೆ ಹೋಗ್ಲಾರ್ದೆ ಮನೆಗೆ ಕೂತ್ಬಿಟ್ರೆ ಅಂದ್ರೆ ಅಲ್ಲಿದ್ದು ಸಂಬಳ ಎಲ್ಲಿ, ಅಲ್ಲಿ ನಿನ್ನ ಹಾದ್ರಿ ಇಲ್ಲ. ಅದರಂತೆ ಮನಸ್ಸು ಹತ್ತಲಿ ಹತ್ತಲಾರ್ದೆ ಇರ್ಲಿ, ನೀನು ಹಾಗೆ ಏನದು ರಿಟರ್ನ್ ಮಾಡ್ಕೋತೇ ಇರು. ಹಾಗಾಗಿ ನೀನು ರಿಟರ್ನ್ ಮಾಡ್ತೀವ ಹಾಗ ಆ ಪರಮಾತ್ಮ ತಾನೇ ಸಮೀಪ ಬರ್ತಾನೆ. ಎಷ್ಟಂತ ಹೇಳಿ ಕೂಗಿದ್ರು ಸಹಿತ ನಾವು ಕಿವಿಯನ್ನು ಕಿವಿಡದವ ಹೇಗೆ ನಾವು ಹೇಗೆ ಕೂಗ್ತೇವೋ ಹಾಗೆ ಆತನ ಸಮೀಪ ಬರ್ತಾನೆ. ಹೌದು. ಸುಮೇರೆ ಸುಮೇರೆ ಗುರುನಾಮ ಚಿರಂಜೀವ ಜೀವ. ಅದಕ್ಕೆ ನಿನ್ನ ಆತ್ಮನೂ ಅಮರ, ಮತ್ತೇನದಂದ್ರೆ ನಾಮವೂ ಅಮರ. ಮತ್ತು ಇದ್ರಾಗ ನಾವು ಹುಟ್ಟುಟ್ಟಿ ಸಾಯ್ತೇವೆ ಯಾಕೆ? ನಮ್ಮ ಆತ್ಮನೂ ಏನದ ಅಮರ ಮತ್ತು ನಾಮನು ಅಮರ ಆದ್ರೆ ಸಾಯ್ತೇವೆ ಯಾಕೆ ಅಂದ್ರೆ ನಾವು ಆತನ ನೆನಪ ಮತ್ತು ಚಿಂತನೆ ಮಾಡ್ಲಾರ್ದಕ್ಕೆ ಸಾಯ್ತೇವೆ. ನೀನು ಪದೋಪದಿ ಏನದಂದ್ರೆ ಆತನ ಸ್ಮರಣೆ ಮಾಡ. ಹೌದು. ಅಂಥ ನಾಮೇನದಂದ್ರೆ ನಾಮರೂಪವಾದಂಥ ಸಕ್ರಿ ದಿನ ಮೂಲ, ಅದಕ್ಕೆ ಬೆಲೆನೂ ಬೇಡ, ಕೂಡೋದು ಬೇಡ, ಪಸೆದು ಬೇಡ, ತಗೊಳ್ಳೋದು ಬೇಡ, ಏನೂ ಇಲ್ಲ. ಅದಕ್ಕೆ ಹಣ ಹತ್ತೋದಿಲ್ಲ ಅಥವಾ ಏನು ಪ್ರಯಾಸ ವಜ್ಜಿ ತೂಕಿಲ್ಲ, ಓಡಾಟಿಲ್ಲ, ಏನೂ ಇಲ್ಲ. ಸುಮ್ಮನೆ ಕೂತು ನೀನು ನಾಮಸ್ಮರಣೆ ಮಾಡೋದೇ ಮಾಡು. ನಡೆದ್ರೆ ಕೂತ್ರ ಮಲ್ಕೊಂಡ್ರೆ ಯಾವತ್ತೂ ನಾಮಸ್ಮರಣೆ ಮಾಡು. ಅದಕ್ಕೇನು ಹಣ ಖರ್ಚಾಗೋದಿಲ್ಲ. ಎಲ್ಲಿರಿ ಮತ್ತೆ ಬೇರೆ ದೇವ್ರಿಗೆ ಹೋಗ್ಬೇಕಾದ್ರೆ ಹಣ ಖರ್ಚಾಗ್ತದೆ. ಅದ್ರಾಗ ಹಣ ಖರ್ಚಿಲ್ಲ, ಏನಿಲ್ಲ. ನಿಂದೇನು ಕೆಲಸನಾಗೂ ನಷ್ಟ ಇಲ್ಲ, ಮನೆ ಮಾರಿ ಬಿಡೋದಿಲ್ಲ, ಹೆಂಡ್ರ ಮಕ್ಕಳು ಬಿಡೋದಿಲ್ಲ. ಮತ್ತೆ ಯಾಕಂದ್ರೆ ಅವ್ರು ರಾತ್ರಿ ಜಪ ಮಾಡಬಾರ್ದು. ಅವರು ಅಂಥ ನಾಮರೂಪವಾದಂಥ ಸಕ್ರಿ ನೀನು ಯಾವತ್ತು ಏನದಂದ್ರೆ ಕರಗಿಸಿ ಕುಡಿದು ಬಿಡು. काया में नहीं नाम गुरु के चेत का, नाम बिना बेकाम मचीला खेल का. ಅದಕ್ಕೇನಂತಾರೆ ಕೆಲವು ಜನರು, ನಾಮ ನಮ್ಮಲ್ಲೇ ಅದ ಮತ್ತು ಪರಮಾತ್ಮನೂ ನಮ್ಮಲ್ಲೇ ಅದ. ಈಗ ವಿಚಾರ ಮಾಡ್ರಿ, ನಾಮನು ಇದ್ದದ್ದು ನಿಜವೇ, ಪರಮಾತ್ಮನು ಇದ್ದದ್ದು ನಿಜವೇ. ಅಂದ್ರೆ ಯಾಕೆ ಜನ್ಮರೊಂದು ರೂಪವಾದಂತಹ ದುಃಖದಲ್ಲಿ ಓಡಾಡಬೇಕಾಗ್ತದೆ ಅಂದ್ರೆ ಅಲ್ಲಿ ನಾನು ಇಲ್ಲ ಅಂತ ಸಿದ್ಧ ಆಯ್ತು. ನಾನು ಇದ್ರು ಯಾಕೆ ಓಡಾಡಬೇಕಾಗ್ತದೆ? ಅದಕ್ಕೆ ನಾವೇನದ ಗುರು ಕಾ ಹೇತಕ ಅಂದ್ರೆ ಗುರುವಿನ ಕೃಪದ್ದು ನಾಮದ, ನಾಮ ನಿಂದಲ್ಲದು. ಹೌದೇ? ನಾನು ಬಿನಾ ಬೇಕಾಮು ಮಟೀಲಾಗ್ತೇನೆ. ಹಾ, ಅದು ನಾಮ ಇರಲಾರ್ದಂಥ ಜೀವನ ಏನದಂದ್ರೆ ಬೇಕಾಮ, ಏನು ಕೆಲಸದಿಂದಲ್ಲ, ನಿರರ್ಥಕ. ಮಟೀಲಾ ಚೇತಕ ಅಂದ್ರೇನು? ಮಣ್ಣು ಒಂದು ಹೆಂಟಿ ಆಗಲಿ ಅಥವಾ ಮಣ್ಣಿನ ಗೋಲೆ ಆಗಲಿ, ನಾವು ಎಳ್ಳಿನೂ ಅಂತೇವು, ಹೆಂಟಿನೂ ಅಂತೇವು, ಕೆಲವರು ಏನೇನು ಅಂತ. ಅದೇ ಪ್ರಕಾರ ಇದನ್ನು ಒಂದು ಒಟ್ಟು ಕೂಡಿದ್ದೊಂದು ಏನದಂದ್ರೆ ಮಣ್ಣಿನ ಹೆಂಟಿ ಇದು. ಯಾಕಂದ್ರೆ ಮಣ್ಣಿನಿಂದ ಹುಟ್ಟಿತು, ಮಣ್ಣಾಗಿ ಹೋಯ್ತು, ಮತ್ತು ಮಣ್ಣಿಗೆ ಇದಕ್ಕೆ ಏನು ಫರಕ್ ಅದ? ಅದೊಂದು ಗುರುವಿನ ನಾಮ ಇರುವುದರಿಂದ ಮಾತ್ರ ಈತನ ಅಮರ ಮತ್ತು ಪರಮಾತ್ಮನ ಸ್ವರೂಪ. ಅದೇ ಒಂದು ಇರದೆ ಹೋದ್ರೆ ಮಣ್ಣು. माटी मिल गए नजर नहीं आवती. ಅದಕ್ಕೆ ಈ ರಹಸ್ಯ ತಿಳಿಲಾರ್ದೆ ಪ್ರಪಂಚದಲ್ಲಿ ದೊಡ್ಡವರಾಗಿ ಯಾರು ಜಡ್ಜರು, ಕಲೆಕ್ಟರು, ಗವರ್ನರು, ವಾಯ್ಸ್ರಾಯರು ಅಥವಾ ಮಂತ್ರಿಗಳು, ಮಹಾಮಂತ್ರಿಗಳು, ರಾಜ ಮಹಾರಾಜಾದಿಗಳು, ಇವರು ದೊಡ್ಡ ಸ್ಥಾನದಲ್ಲಿ ಕೂತು ಇನ್ನೊಬ್ಬರು ನ್ಯಾಯ ಕೊಡ್ತಿರ್ತಾರೆ. ಅದಕ್ಕೇನಂತಾರೆ, ಆ ನ್ಯಾಯಕಾರಿ ಪುರುಷರು ಉಳಿದೇನು ತಮ್ಮ ನ್ಯಾಯ ತಾವು ತಿಳಿಲಿಲ್ಲ, ಮಣ್ಣಾಗುವಾದ್ರು. ಅಂದ್ರೆ ಇನ್ನೊಬ್ರ ನ್ಯಾಯ ಏನು? ಯಾರಿಗೆ ನ್ಯಾಯ ಕೊಡ್ತೀರಿ? ನೀವೇ ಅನ್ಯಾಯದಲ್ಲಿ
ನಿಮ್ಮಲ್ಲಿದ್ದಂತಹ ಪರಮಾತ್ಮನ ನೀವು ತಿಳಿಲಿಲ್ಲ ಅಂದ್ರೆ ಯಾತ್ರ ನ್ಯಾಯ. ನೀವು ಮಣ್ಣ ಹೋಗ್ತಿರಲ್ಲ, ಇನ್ನೊಬ್ರಿಗೆ ನ್ಯಾಯ ಕೊಟ್ಟು. ಜೈ तू माया धन धाम देख मत भूल, जीना चार का रंग मिलेगा धूल. ಅದಕ್ಕೆ ನೀನೇನದಂದ್ರೆ ಈ ಮಾಯದ ಬಣ್ಣಗಳು ಅನೇಕ ಏನದಂದ್ರೆ ಬಾಳ ಹೊಳಿತಿರ್ತಾವ. ದೇಖ್ ಮತ್ತು ಭೂಲರಿ, ನೋಡಿ ನೀನು ಮರಿಬೇಡ. 4 ದಿವಸದ ಬಣ್ಣ, ತದನಂತರ ಇದೇನದಂದ್ರೆ ಮಣ್ಣ. 4 ದಿವಸದಲ್ಲಿ ಅತ್ಲಾಗಿ ಏನಾದ್ರೂ ಮಾಡಿ ಅದು ಬಣ್ಣ ತೋರಿಸ್ದಂಗೆ ಆಗೋದು. ತಿರುಗಿ ನೋಡಿದ್ರೆ ಅದ್ರದ್ದೆಲ್ಲ ಮಣ್ಣುವೇ, ಮತ್ತೇನು. ಕೂಡ ರಾಜ ಕೂಡ ಪ್ರಜಾ ಕೂಡ ಬೈತನ ಹಾರ ಅಂದ್ರೆ ಸುಳ್ಳವೇ ರಾಜ, ಸುಳ್ಳವೇ ಪ್ರಜಾ ಮತ್ತು ಸುಳ್ಳವೇ ಸಿಂಹಾಸನ, ಸುಳ್ಳವೇ ನೆಲ. ಅದ್ರ ಮ್ಯಾಗ ಕೂತಿ ಇವನು ರಾಜನು ಇವನು ಪ್ರಜೆನು ಏನೇನು ಒಂದು ಕಲ್ಪನಾ ಆಗೋದು. ಕೂಡ ಮಿಯಾ ಕೂಡ ಬೀಬಿ, ಕೂಡ ಮಿಯಾ ಕೂಡ ಬೀಬಿ, ಕೂಡೆ ಕೂಡೆ ನೇಹ ಲಗ ಬಿಸರಿಯಾ ಕರ್ತಾರೆ. ಇನ್ನು ನಿಜವಾಗಿ ನೋಡ್ಬೇಕಾದ್ರೆ ನಾವೆಲ್ಲ ಸುಳ್ಳುವೇ ರಚನೆ ಮಾಡ್ತೇವೆ. ಎಲ್ಲೋ ಈತನ ಹುಟ್ಟಿತ್ತು, ಎಲ್ಲೋ ಇವನು ಹೆಣತಿ ಯಾರ ತಾಯಿ ತಂದಿಲಿ ಅವಳು ಹುಟ್ಟಿದ್ರು. ಮೊದಲು ಇವಂದು ಅವ್ರದ್ದು ಏನು ಗುರ್ತಿಲ್ಲ, ಪರ್ತಿಲ್ಲ. ಅವಳು ಎಲ್ಲಿದ್ದಾಳು ಅದು ಗೊತ್ತಿಲ್ಲ, ಅವಳಿಗೆ ಗೊತ್ತಿಲ್ಲ ನನ್ನ ಗಂಡ ಎಲ್ಲಿದ್ದಾನ. ಅಕಸ್ಮಾತ್ ಯೌವನ ಅವಸ್ಥೆ ಬಂದು ಕೂಡ್ಲೇನೆ 4 ಮಂದಿ ಕೂಡಿ ಇದ್ಯಾರು ನೀ ಹೆಣತಿ, ನೀ ಏನಾಯ್ತು ಲಗ್ನ ಆಗಬೇಕು. ಆದ್ರೂ ಲಗ್ನ ಆದ್ಲಿಂದ ಏನಂದ, ಇದು ನನ್ನ ಹೆಣತಿ, ಅವಳೇನದು ನನ್ನ ಗಂಡ. ಸುಳ್ಳೇ ಅಲ್ಲ. ಕೂಡೆ ಕೂಡೆ ನೇಹಲಾಗ ಲೆಕ್ಕನೇ ಅರ್ಧ ಹೋಗ್ತದೆ. आप